ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್, ಇವತ್ತು ನಾವು ಬಂದಿರುವಂಥದ್ದು ನಮ್ಮ ಮನೆಯಿಂದ ಒಂದು 10 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಮುಗೇರ್ಡ್ಕ ಎಂಬಂತಹ ಸ್ಥಳಕ್ಕೆ. ಇದಕ್ಕಿಂತ ಹಿಂದೆ ಒಂದು ವಿಡಿಯೋನ ನೀವು ನೋಡ್ಲಿಕ್ಕೆ ಹೋಗುವಂಥದ್ದಾದ್ರೆ ಅಲ್ಲಿ ನಾನು ಒಂದು ಮುಗೇರ್ಡ್ಕ ದೇವರ ಸಾನ್ನಿಧ್ಯದಲ್ಲಿ ಆಗುವಂತಹ ಜಾತ್ರೋತ್ಸವದ ಬಗ್ಗೆ ಒಂದಷ್ಟು ವಿಡಿಯೋನ ಹಾಕಿದ್ದೀನಿ. ಮುಗೇರ್ಡ್ಕದ 3 ದೇವರು ಎಲ್ಲ ಭಕ್ತಾದಿಗಳಿಗೆ ಒಳ್ಳೆಯದನ್ನು ಮಾಡಲಿ, ಒಳ್ಳೆಯ ಒಂದು ಯೋಚನೆಯನ್ನು ಮಾಡುವಂತಹ ಶಕ್ತಿಯನ್ನು ಕೊಡಲಿ ಎಂಬಂತಹ ಮಾತನ್ನು ಹೇಳುತ್ತಾ, ಇವಾಗ ಬಂದಿರುವಂಥದ್ದು ಮುಗೇರ್ಡ್ಕದ ದೇವರ ಸಾನ್ನಿಧ್ಯ ಏನಿದೆ ಅದಕ್ಕಿಂತ ಒಂದು 100 ಮೀಟರ್ ಮುಂದೆ ಬಂದ್ರೆ ನಮಗೆ ಈ ಒಂದು ದೊಡ್ಡ ಸೇತುವೆ ಕಾಮಗಾರಿ ಪ್ರಗತಿಯಲ್ಲಿ ಇರುವಂಥದ್ದು ನಾವು ನೋಡಬಹುದು. ಇದಕ್ಕಿಂತ ಹಿಂದೆ ಒಂದು 4 ವರ್ಷ, ಐ ಥಿಂಕ್ 4 ವರ್ಷದ ಹಿಂದೆ ಇಲ್ಲಿ ಒಂದು ತೂಗು ಸೇತುವೆ ಇತ್ತು. ಆ ತೂಗು ಸೇತುವೆ ಒಂದಷ್ಟು ಜೋರಾದ ಮಳೆ ಸುರಿದ ಕಾರಣವಾಗಿ ಆ ತೂಗು ಸೇತುವೆ ಮುರಿದೋಗಿರುವಂಥದ್ದು, ನೀರಿನ ಜೊತೆಗೆ ಹೋಗಿರುವಂಥದ್ದು. ಹಾಗಾಗಿ ತದನಂತರ ಅಲ್ಲಿಂದ ಈ ಪ್ರದೇಶದಿಂದ ಆ ಪ್ರದೇಶಕ್ಕೆ ಪ್ರಯಾಣ ಮಾಡಲಿಕ್ಕೆ ತುಂಬಾ ಕಷ್ಟನ ಪಡ್ತಾ ಇದ್ರು ಇಲ್ಲಿನ ಜನರು. ಹಾಗಾಗಿ ಒಂದಷ್ಟು ಬೇಡಿಕೆಗಳ ಮುಖೇನವಾಗಿ ನಮ್ಮ ತಾಲೂಕಿನ ಶಾಸಕರಾಗಿರುವಂತಹ ಹರೀಶ್ ಪುಂಜಾ ಇವರ ನೇತೃತ್ವದಲ್ಲಿ ಈ ಒಂದು ದೊಡ್ಡ ಮಟ್ಟದ ಸೇತುವೆ ನಿರ್ಮಾಣದ ಕಾಮಗಾರಿ ಇದೀಗ ಪ್ರಗತಿಯಲ್ಲಿದೆ. ಒಂದಷ್ಟು ಕಾಮಗಾರಿ ಸಂಪೂರ್ಣವಾಗಿ ಇವಾಗ ಮೇಲೆ ಪಿಲ್ಲರ್ ಎಲ್ಲ ಕೂರಿಸ್ತಾ ಇದ್ದಾರೆ. ಇನ್ನು ಕೂಡ ಒಂದಷ್ಟು ಕಾಮಗಾರಿ ಪ್ರಗತಿಯಲ್ಲಿ ಇರುವಂತದ್ದು. ಹಾಗಾಗಿ ನಾವು ಈ ಸೇತುವೆಯನ್ನು ಒಮ್ಮೆ ನೋಡುವ, ಇಲ್ಲಾಂದ್ರೆ ನಾವು ಬೆಂಗಳೂರಿಗೆ ಬರುವಂತಹ ಸಮಯದಲ್ಲಿ ಈ ಕಡೆಯಿಂದಾನೇ ಬರ್ತಾ ಇರ್ತೇವೆ. ಹಾಗಾಗಿ ಈ ಒಮ್ಮೆ ಸೇತುವೆಯ ಒಂದು ವಿಡಿಯೋ ಮಾಡುವ ಅಂತ. ಅದ್ರ ಜೊತೆಗೆ ಈ ಒಂದು ಸೇತುವೆ ಯಾಕೆ ನಮಗೆ ಇಂಪಾರ್ಟೆಂಟ್ ಆಗಿದೆ ಅಂದ್ರೆ, ಈ ಸೇತುವೆ ನಮಗೆ ಧರ್ಮಸ್ಥಳಕ್ಕೆ ಹೋಗುವಂತವರಿಗೆ, ಬೆಳ್ತಂಗಡಿ ಹೋಗುವಂತವರಿಗೆ ತುಂಬಾ ಒಂದು ಬೆನಿಫಿಟ್ ಆಗುವಂತದ್ದು. ಯಾವಾಗ ನಾವು ಬೆಂಗಳೂರಿಂದ ಬರ್ತೇವೆ, ಮಂಗಳೂರಿಂದ ಬರ್ತೇವೆ, ಸುಬ್ರಹ್ಮಣ್ಯ ಟೆಂಪಲ್ ಇಂದ ಬರ್ತೇವೆ, ಅವಾಗ ಈ ಒಂದು ಸೇತುವೆ ತುಂಬಾ ಬೆನಿಫಿಟ್ ಆಗುವಂತದ್ದು ಅಂತ ದಟ್ಟವಾದ ಕಾಡು ಸಿಗ್ತಿಲ್ಲ. ನಾವು ಫಸ್ಟಿಗೆ ದೇವಸ್ಥಾನಕ್ಕೆ ಹೋಗಿದ್ದೆವು. ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಿ ಮತ್ತೆ ಆ ಕಡೆಗೆ ತೆರಳಿದೆವು. ನಮ್ಮ 3 ದೈವಗಳು ನಿಲ್ಲಿಸಿರುವಂತಹ ಸಾನ್ನಿಧ್ಯ ಜಾತ್ರೋತ್ಸವದ ಸಮಯದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಕೋಳಿ ಅಂಕ ಆಗುವಂಥದ್ದು. ಅದರ ಜೊತೆಗೆ ಈ ಜಾತ್ರೋತ್ಸವಕ್ಕೆ ಊರಿನ ಪರ ಊರಿನ ದೊಡ್ಡ ಮಟ್ಟದಲ್ಲಿ ಭಕ್ತಾದಿಗಳು ಸೇರುವಂಥದ್ದು. ನಾವು ಇವಾಗ ಹೋಗ್ತಾ ಇರುವಂಥದ್ದು ಆ ಸೇತುವೆಗೆ. ನೀವೀಗ ಲೆಫ್ಟ್ ಸೈಡಲ್ಲಿ ಏನು ನೋಡ್ತಾ ಇದ್ರೆ ಇದು ಪಂಪ್ ಹೌಸ್, ಅಂದರೆ ಇಲ್ಲಿ ಪವರ್ ಜನರೇಟ್ ಮಾಡ್ತಾರೆ ಐ ಥಿಂಕ್. ಮುಂದೆ ನಮಗೆ ಸಾಗ್ತಾ ಹೋದಾಗ ಸಿಗುವಂಥದ್ದು ಸ್ಕೂಲು ಮುಗೇರ್ಡ್ಕ. ಇಲ್ಲಿ ಕೂಡ ನಾವು ಆಡಿರುವಂತಹ ಒಂದಷ್ಟು ನೆನಪುಗಳು ಇರುವಂಥದ್ದು. ನಂತರ ನಮಗೆ ಸಿಗುವಂಥದ್ದು ಆ ತೂಗು ಸೇತುವೆ ಏನಿತ್ತು 4 to 5 years ಬ್ಯಾಕ್. ಆ ತೂಗು ಸೇತುವೆ ಜೋರಾಗಿ ಸುರಿದಿರುವಂತಹ ಮಳೆಯ ಪ್ರಭಾವದಿಂದ ನೀರಿನಲ್ಲಿ ಸಂಪೂರ್ಣವಾಗಿ ಕೊಚ್ಚಿ ಹೋಗಿರುವಂಥದ್ದು. ತದನಂತರ ಬಹುಬೇಡಿಕೆಯ ಮುಖೇನವಾಗಿ ಈ ಒಂದು ಸೇತುವೆ ನಿರ್ಮಾಣದ ಹಂತದಲ್ಲಿರುವಂಥದ್ದು. ಆದಷ್ಟು ಈ ಸೇತುವೆ ಸಂಚಾರಕ್ಕೆ ಉಪಯೋಗವಾಗಲಿ ಎಂಬಂತಹ ಮಾತು ಹೇಳುತ್ತಾ, ನಾವು ಇವಾಗ ಬಂದು ನಿಂತಿರುವಂಥದ್ದು ಮುಗೇರ್ಡ್ಕದಿಂದ 100 ಮೀಟರ್ ದೂರದಲ್ಲಿರುವಂತಹ ನೇತ್ರಾವತಿಯ ಪುಣ್ಯ ನದಿಯ ದಡದಲ್ಲಿ. ಕಾಮಗಾರಿ ಪ್ರಗತಿಯಲ್ಲಿದೆ, ನೀವು ನೋಡ್ತಾ ಇರ್ಬೋದು. ಸೇತುವೆ ಆಗ್ತಾ ಇದೆ. ಈ ಒಂದು ಸೇತುವೆ ಆದರೆ ನಮಗೆ ತುಂಬ ಉಪಯೋಗ ಆಗುವಂಥದ್ದು. ಸಂಚಾರ ಮಾಡಲಿಕ್ಕೆ ಬೆಂಗಳೂರಿಂದ ಬರುವವರಿಗಾಗಿರ್ಬೋದು, ಅಥವಾ ಮಂಗಳೂರು ಆಗಿರ್ಬೋದು, ಅಥವಾ ಈ ಕಡೆ ಧರ್ಮಸ್ಥಳಕ್ಕೆ ಹೋಗುವವರಿಗೆ ತುಂಬ ಒಂದು ಬೆನಿಫಿಟ್ ಆಗುವಂಥದ್ದು ಈ ಸೇತುವೆ. ಹಾಗಾಗಿ ವಾವ್, ನೀವು ಇವಾಗ ನೋಡ್ತಾ ಇದ್ದೀರಾ ಎಷ್ಟು ಆಳ ಇದೆ ಅಂತ. ತುಂಬಾ ಆಳ ಇದೆ. ಸೊ ಈ ಸೇತುವೆ ಸಂಪೂರ್ಣವಾಗಿ ಆದಾಗ ಖಂಡಿತವಾಗಿಯೂ ಟೂರಿಸ್ಟ್ ಪ್ಲೇಸ್ ಅಥವಾ ವ್ಯೂ ಪಾಯಿಂಟ್ ಥರ ಮಾಡ್ಬೋದು. ಸೊ
ಸ್ವಲ್ಪ ಬಿಸಿಲು ಜಾಸ್ತಿ ಇದೆ. ನಮ್ಮೊಟ್ಟಿಗೆ ಯೋಗೀಶ್ ಇದ್ದಾನೆ. ಯೋಗೀಶ, ಬೆಂಗಳೂರಲ್ಲಿ ಹೇಗಿರ್ತದೆ ಬಿಸಿಲು? ಬೆಂಗಳೂರಲ್ಲಿ ಇಷ್ಟೇನು ಹೀಟ್ ಇರಲ್ಲ, ಬಿಸಿಲು ಇರ್ತದೆ ಬಟ್ ಹೀಟ್ ಇರಲ್ಲ ಅಷ್ಟೇ. ಇದಕ್ಕಿಂತ ನಮಗೆ ಅಷ್ಟೇ ಎಕ್ಸ್ಪೀರಿಯನ್ಸ್ ಇಲ್ಲ ಬೆಂಗಳೂರು. ರೀಸೆಂಟ್ ಆಗಿ ನಾನು ಹೋಗಿರುವುದು ಇವನೊಂದು 1.5 year 1.5-2 year ಆಗ್ತಾ ಬಂತು. ನಮ್ಮ ಜೊತೆ ಮೋಕ್ಷಿತ್ ಇದ್ದಾನೆ, ಅವನಲ್ಲಿದ್ದಾನೆ. ಅವನು ನೋಡ್ತಾ ಇದ್ದಾನೆ ಇವಾಗ ಏನ್ ಕನ್ಸ್ಟ್ರಕ್ಷನ್ ಆಗಿದೆ, ಇನ್ ಮುಂದೆ ಯಾವ ರೀತಿ ಆಗ್ಬೇಕು ಅಂತ ಅವರು ಅಲ್ಲಿ ಸಲಹೆ ಸೂಚನೆ ಎಲ್ಲ ಕೊಡ್ತಿದ್ದಾರೆ ಅವರಿಗೆ, ಕೆಲಸಗಾರರಿಗೆ. ಅವರ ಹತ್ರ ಮಾತಾಡಿಸುವ ಬನ್ನಿ. ನೋಡಿ ಎಷ್ಟು ಹೈಟ್ ಅಲ್ಲಿದೆ ಅಂತ. ಇದಕ್ಕಿಂತ ಮುಂಚೆ ಇಲ್ಲಿಯೇ ತೂಗು ಸೇತುವೆ ಇತ್ತು. ಇವಾಗ ನಾವೇನು ನೋಡ್ತಾ ಇದ್ದೇವೆ ಈ ಸೇತುವೆ, ಅದರ ಸೇಮ್ ಸೈಜಲ್ಲಿ ತೂಗು ಸೇತುವೆ ಇತ್ತು. ಆದರೆ ಸುಮಾರು ಒಂದು 3-4 ಐ ಥಿಂಕ್ ಸರಿಯಾಗಿ ನಂಗೆ ಗೊತ್ತಿಲ್ಲ, 4 ವರ್ಷಗಳ ಹಿಂದೆ ಒಂದು ದೊಡ್ಡ ಪ್ರಮಾಣದ ಮಳೆ ಬಂದು ಅದರ ಜೊತೆಗೆ ಈ ಒಂದು ನೀರು ಬಂದು ಈ ತೂಗು ಸೇತುವೆ ಏನಿತ್ತು ಅದು ಆ ನೀರಿನ ಜೊತೆಗೆ ಕೊಚ್ಚಿ ಹೋಗಿತ್ತು. ಹಾಗಾಗಿ ಅಂದಿನಿಂದ ಇಲ್ಲಿಯವರೆಗೆ ಸಂಪರ್ಕ ಮಳೆಗಾಲದಲ್ಲಿ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು. ನೋಡಿ ಎಷ್ಟೆಷ್ಟು ದೊಡ್ಡ ಪಿಲ್ಲರ್ಗಳಂತ. ನಾವು ಈ ಒಂದು ವಿಡಿಯೋನ ಮಾಡಲಿಕ್ಕೆ ಬಂದಿರುವಂತಹ ಸಮಯದಲ್ಲಿ ನಮಗೆ ಫುಲ್ಲು ಬೆವರ್ತಾ ಇದೆ. ಆದರೆ ಇವರು ಪ್ರತಿನಿತ್ಯ ಕೂಡ ಇಷ್ಟು ದೊಡ್ಡ ಒಂದು ಕಾಮಗಾರಿ ಪ್ರಕ್ರಿಯೆಯಲ್ಲಿ ಅವರು ಪ್ರತಿದಿನ ಈ ಒಂದು ಬಿಸಿಲಲ್ಲಿ ಇಲ್ಲಿ ಇದರ ಮೇಲೆ ನಿಂತು ಕೆಲಸನ ಮಾಡ್ತಾರೆ. ಆ ಒಂದು ಬಿಸಿಲಿಗೆ ಆಗಿರ್ಬೋದು, ಆ ಕಬ್ಬಿನ ಜೊತೆಗೆ ಆಗಿರ್ಬೋದು, ಆ ಕಬ್ಬಿನ ಈ ಬಿಸಿಲಿಗೆ ತುಂಬ ಬಿಸಿ ಆಗಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಕೂಡ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಆ್ಯಕ್ಚುಲಿ ಅವರಿಗೆ ಫಸ್ಟ್ ಆಫ್ ಆಲ್ ಇದನ್ನು ನಾವು ಧನ್ಯವಾದನ ಸಲ್ಲಿಸಬೇಕು. ಯಾಕೆಂದರೆ ಇಷ್ಟು ದೊಡ್ಡ ಕೆಲಸನ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಹೈಟ್ ಇದೆ, ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ನೋಡಿ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಈ ಒಂದು ಬಿಸಿಲಿಗೆ, ಸುಡು ಬಿಸಿಲಿಗೆ. ನಮಗೆ ಇಲ್ಲಿ ನಿಲ್ಲಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ನೀವು ಇವಾಗ ನೋಡ್ತಾ ಇದ್ದೀರಾ ವಾಟರ್ನ ತೆಗೆಯುವಂಥ ಮಿಷನ್. ನೋಡಿ ಎಷ್ಟು ದೊಡ್ಡದಾಗಿದೆ. TL8 ಫಾಲ್ಟಿಂಗ್ ಜನರೇಟರ್ ಅಂತ. ఏత్ పిల్లర్ ఉన్నదా? ఏత్ పిల్లర్ ఉండు. ಇವಾಗ ನೀವೇನು ನೋಡ್ತಾ ಇದ್ದೀರಾ ಇದು ಡ್ಯಾಮಿಗೆ. ಇಲ್ಲಿ ಐ ಥಿಂಕ್ ಪವರ್ ಜನ್ರೇಟ್ ಮಾಡ್ತಾರೆ, ಗೊತ್ತಿಲ್ಲ. ಪವರ್ ಹೌಸ್ ಎಲ್ಲ ಮಾಡ್ತಾ ಇದ್ದಾರೆ ನೋಡಿ. ನೀವು ಅಲ್ಲಿ ನೋಡ್ತಾ ಇದ್ರಲ್ಲ ಅದು ಪವರ್ ಹೌಸ್ಸು. ಸೊ ಹಾಗಾಗಿ ಇದು ಎಲ್ಲ ಪಿಲ್ಲರ್ ಆಗಿರುವಂಥದ್ದು ಡ್ಯಾಮಿಗೆ. ತುಂಬ ಪಿಲ್ಲರ್ ಇದೆ. 1 2 3 4 5 6 8 9 10 11 14 ಪಿಲ್ಲರ್ ಇದೆ ನೋಡಿ. ಇದು ಡ್ಯಾಮಿಗೆ ಆ್ಯಕ್ಚುಲಿ ಆಗ್ತಾ ಇರುವಂಥದ್ದು. ಇದರ ಒಂದು ಸಂಪೂರ್ಣ ಆದಮೇಲೆ ಕೆಲಸ ನಮಗೆ ನೀರಿನ ಸಮಸ್ಯೆ ಕೂಡ ಸ್ವಲ್ಪ ಕಡಿಮೆ ಆಗ್ತದೆ ಎನ್ನುವಂಥದ್ದು ಒಂದು ಪರಿಕಲ್ಪನೆ. ಇದು ಬ್ರಿಡ್ಜಿನ ಮೇಲೆ ಒಂದು ಕೂರಿಸಿದ್ದಾರೆ ಎಲ್ಲ. ಇದು ಬ್ರಿಡ್ಜಿಗೆ, ಇದು ಡ್ಯಾಮ್. ಒಬ್ಬ ಉಂಡೆ ತೆತ್ತರ. ಇವಾಗಿನ ದಿನಗಳಲ್ಲಿ ಅಂದರೆ ಬೇಸಿಗೆ ಕಾಲದಲ್ಲಿ ನೀರು ಯಾವಾಗ ನದಿಯಲ್ಲಿ ಕಡಿಮೆ ಇರ್ತದೆ ಆ ಸಂದರ್ಭದಲ್ಲಿ ಈ ರೂಟಲ್ಲಿ ಏನೀಗ ಅವ್ರು ನಡೆದುಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿಂದ ವೆಹಿಕಲ್ಸ್ ಎಲ್ಲ ಸಂಚಾರವನ್ನು ಮಾಡ್ತದೆ. ಆದರೆ ಮಳೆಗಾಲದಲ್ಲಿ ಸಂಚಾರ ಮಾಡಲಿಕ್ಕೆ ತುಂಬ ಕಷ್ಟ ಆಗುವಂಥದ್ದು. ಹಾಗಾಗಿ ಈ ಸೇತುವೆ ಇವಾಗ ಏನು ಪ್ರಗತಿಯಲ್ಲಿದೆ, ಈ ಒಂದು ಸೇತುವೆ ಸಂಪೂರ್ಣ ಆದ ನಂತರ ಈ ಕಡೆಯಿಂದ ಹೋಗುವಂಥ ಅವಶ್ಯಕತೆ ಇರಲ್ಲ. ಸೇತುವೆ ಮೇಲಿಂದ ಹೋಗ್ಬೋದು. ಆವಾಗ ಮಳೆಗಾಲದಲ್ಲಿ ಕೂಡ ಹೋಗ್ಬೋದು, ಬೇಸಿಗೆ ಕಾಲದಲ್ಲಿ ಕೂಡ ಆರಾಮವಾಗಿ ಹೋಗ್ಬೋದು. ಈ ಸೇತುವೆ ಆದಷ್ಟು ಬೇಗ ಕಾಮಗಾರಿ ಸಂಪೂರ್ಣ ಆಗಲಿ, ಸಂಚಾರಕ್ಕೆ ಉಪಯೋಗವಾಗಲಿ ಎಂಬಂತಹ ಮಾತು ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟಾಟಾ ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.